ಕದಳಿ ಪ್ರಿಯ ಉಡುಪಿ ತಾಲೂಕಿನ ಪೆರಡೂರು ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವ ಸಿಂಹ ಸಂಕ್ರಮಣ ಆಚರಣೆ ಮಧುಮಕ್ಕಳ ಜಾತ್ರೆ ಎಂದೇ ಪ್ರಸಿದ್ಧಿ ಪಡೆದಿದೆ. ಉಡುಪಿ ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದ ಭಕ್ತಾದಿಗಳು ಪೆರಡೂರು ಸಿಂಹ ಸಂಕ್ರಮಣಕ್ಕೆ ಬರುವುದು ಇಲ್ಲಿನ ವಿಶೇಷತೆ. 12 ಸಂಕ್ರಮಣಗಳು ಇಲ್ಲಿ ವಿಶೇಷವಾಗಿದ್ದು, ಅದರಲ್ಲೂ ಸಿಂಹ ಸಂಕ್ರಮಣ ಹಬ್ಬದ ವಾತಾವರಣದೊಂದಿಗೆ ದೇವರ ದರ್ಶನಕ್ಕೆ ಬೆಳಿಗ್ಗೆ 4 ಗಂಟೆಯಿಂದ ಜನಜಂಗುಳಿ ವಾಹನ ದಟ್ಟಣೆ ಆರಂಭವಾಗಿದ್ದು, ಭಾರೀ ಮಳೆಯ ನಡುವೆಯೂ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದಿದ್ದಾರೆ. ನಮಸ್ಕಾರ, ನಾನು ರಾಜ್ಕುಮಾರ್ ಶೆಟ್ಟಿ ದೊಡ್ಡಮನೆ, ಈ ಪೆರಡೂರು ಅನಂತ ಪದ್ಮನಾಭ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯ. ಇಡೀ 12 ತಿಂಗಳು ಇಲ್ಲಿ ಸಂಕ್ರಮಣ ನಡೀತದೆ. ಆದರೆ ಈ ಸಿಂಹ ಸಂಕ್ರಮಣ ಅನ್ನೋದು ರಥೋತ್ಸವ ಬಿಟ್ಟರೆ ಅತಿ ವಿಜೃಂಭಣೆಯಿಂದ ನಡೆಯುವ ಜಾತ್ರೆ ಅಂದರೆ ಅದು ಸಿಂಹ ಸಂಕ್ರಮಣ. ಯಾಕಂದರೆ ಎಲ್ಲ ಬೇಸಾಯಗಳೆಲ್ಲ ದಾಟಿ ಆಗುವಾಗ ಆಷಾಢ ಬರ್ತದೆ, ಆಷಾಢ ದಾಟಿ ಬರುವಾಗ ಶ್ರಾವಣ ಬರ್ತದೆ. ಶ್ರಾವಣ ತಿಂಗಳಲ್ಲಿ ಬರುವ ಒಂದು ವಿಶೇಷ ಸಂಕ್ರಮಣ ಅಂದರೆ ಅದು ಸಿಂಹ ಸಂಕ್ರಮಣ. ಹೆಚ್ಚಾಗಿ ಇದಕ್ಕೆ ಮಧುಮಕ್ಕಳ ಜಾತ್ರೆ ಅಂತಲೂ ಹೇಳ್ತಾರೆ. ಕಾರಣ ಅಂದರೆ ಸೀಸನಲ್ಲಿ ಮದುವೆ ಆದರೆ ಮತ್ತೆ ಬರೋ ಉತ್ತಮ ತಿಂಗಳು ಅಂದರೆ ಶ್ರವಣ ತಿಂಗಳು. ಇನ್ನೊಂದು ವಿಶೇಷ ಅಂದರೆ ಆಷಾಢ ತಿಂಗಳಲ್ಲಿ ಗೌರ ಮನೆಗೆ ಮಗಳನ್ನು ಕರ್ಕೊಂಡು ಬರುವ ಸಂಪ್ರದಾಯ ಎಲ್ಲ ಹಿಂದೂ ಧರ್ಮದ ಎಲ್ಲ ಜಾತಿ ಕಟ್ಟುಗಳಲ್ಲಿ ಇದೆ. ಅದೇ ದಿನ ಮದುಮಗ ಅಂದರೆ ಗಂಡ ಬಂದು ಅವನು ಹೆಂಡತಿ ಮನೆಗೆ ಬಂದು ಹೆಂಡತಿಯನ್ನು ಈ ಸಿಂಹ ಸಂಕ್ರಮಣಕ್ಕೆ ಕರ್ಕೊಂಡು ಬಂದು ಆಮೇಲೆ ಅವನ ಮನೆಗೆ ಕರ್ಕೊಂಡು ಹೋಗೋ ಸಂಪ್ರದಾಯ ಮೊದಲಿಂದ ಬಂದ ಇಲ್ಲಿ ಪದ್ಧತಿ. ಮದುಮಗ ತನ್ನ ಮನೆಯ ಹಿರಿಯವರೊಂದಿಗೆ ಬಂದು ತನ್ನ ಮಡದಿಯನ್ನು ಕರೆದೊಯ್ಯುವ ಹಾಗೂ ಮದುಮಗಳು ತನ್ನ ತಂದೆ ತಾಯಿಯೊಂದಿಗೆ ಬಂದು ಗಂಡನ ಮನೆಯಡೆಗೆ ನಡೆಯಲು ಸೇರುವ ತಾಣ ಪೆರಡೂರಿನ ಸಿಂಹ ಸಂಕ್ರಮಣವಾಗಿತ್ತು. ಅದಕ್ಕಾಗಿಯೇ ಮದುಮಕ್ಕಳು ಜೊತೆಯಾಗಿ ಬಂದು ಮುಂದಿನ ಭವ್ಯ ಭವಿಷ್ಯಕ್ಕಾಗಿ ಶ್ರೀ ಸ್ವಾಮಿಯನ್ನು ಪ್ರಾರ್ಥಿಸುವುದು ಹಿಂದಿನಿಂದಲೂ ನಡೆದು ಬಂದ ಸಂಪ್ರದಾಯವಾಗಿದ್ದು, ಮಧುಮಕ್ಕಳ ಜಾತ್ರೆ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಹೆಚ್ಚಿನವರು ಆದಷ್ಟು ಜನರು ಇಲ್ಲಿ ಅನುಕೂಲ ಇದ್ದವರು ಎಲ್ಲ ಮದುಮಕ್ಕಳು ಈ ಜಾತ್ರೆಗೆ ಬರ್ತಾರೆ. ಮತ್ತು ಬಂದವರಿಗೆ ಭಾಳ ಉತ್ತಮ ಅವರಿಗೆ ಭವಿಷ್ಯವೂ ಆಗಿದೆ ಅಂತ ದೃಷ್ಟಾಂತ ಇದೆ ಇಲ್ಲಿ. ಹಾಗಾಗಿ ಪೆರಡೂರು ಶ್ರೀ ಅನಂತ ಪದ್ಮನಾಭನ ಸಿಂಹ ಸಂಕ್ರಮಣ ಇವನು ಬಾಳೆಗಾಯಿಗೆ ಬಾಳೆಹಣ್ಣಿಗೆ ಒಲಿದ ದೇವರು ಇವರು. ಒಂದು ಬಾಳೆಹಣ್ಣು ಕೊಟ್ಟರು ಅದಕ್ಕೆ ಸಂತೋಷ ಪಡುವಂಥ ದೇವರು ಇವರು. ದಿನನಿತ್ಯದ ಬಾಳೆಹಣ್ಣು ಕೊಡ್ತಾರೆ, 500 ಬಾಳೆಹಣ್ಣು ಕೊಡ್ತಾರೆ, ಕೊನೆ ಬಾಳೆಹಣ್ಣು ಕೊಡ್ತಾರೆ, ಸಿಪ್ಪಳ ಬಾಳೆಹಣ್ಣು ಕೊಡ್ತಾರೆ, 1000 ಬಾಳೆಹಣ್ಣು ಕೊಡ್ತಾರೆ. ಈ ವಿಧದಲ್ಲಿ ಇಲ್ಲಿ ಬಾಳೆಹಣ್ಣಿನ ಅರ್ಪಣೆ ಇದೆ. ಇಲ್ಲಿ ಕೇವಲ ನೀವು ಒಂದು ಹಣಿಕೆ ಬಾಳೆಹಣ್ಣು ತಂದರೆ ಭಾಳ ಅತಿ ದೊಡ್ಡ ಹರಿಕೆ ಇಲ್ಲಿ ತೀರಿದಾಗ ಆಗ್ತದೆ. ಹಾಗಾಗಿ ನಮ್ಮ ಪದ್ಮನಾಭನ ವಿಶೇಷ ಅಂದರೆ ಕಷ್ಟವನ್ನು ಹೇಳ್ಕೊಂಡು ಬಂದ ಯಾವುದೇ ಒಂದು ಸಮಸ್ಯೆಯನ್ನು ಪ್ರತಿಯೊಬ್ಬರಿಗೂ ಬಗೆಹರಿಸಿದ್ದಾರೆ ಅಂತ ಪ್ರತಿಯೊಬ್ಬರ ಒಂದು ನಂಬಿಕೆ ಇಲ್ಲಿ. ಪೆರಡೂರು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ವಿಶೇಷತೆ ಏನಂತ ಹೇಳಿದರೆ, ಪ್ರತಿ ವರ್ಷ 12 ಸಂಕ್ರಮಣಗಳು ನಡೀತವೆ ಈ ನಮ್ಮ ದೇವಸ್ಥಾನದಲ್ಲಿ. ಅದರಲ್ಲಿ ವಿಶೇಷ ಸಂಕ್ರಮಣ ಯಾವುದು ಕೇಳಿದರೆ ಇವತ್ತಿನ ಸಿಂಹ ಸಂಕ್ರಮಣ. ಬಹುಶಃ ಇಲ್ಲಿ ಪ್ರತಿ ವರ್ಷ ಕೂಡ ಸುಮಾರು 40,000ರಿಂದ 50,000 ಸಂಖ್ಯೆಯ ಇವತ್ತು ಭಕ್ತರು ನಮ್ಮ ದೇವರ ದರ್ಶನವನ್ನು ಪಡೆದುಕೊಳ್ಳಿಕ್ಕಿದ್ದಾರೆ. ಒಂದು ಅಂದಾಜು 10,000ದಷ್ಟು ಇವತ್ತು ಅನ್ನಪ್ರಸಾದ ವಿತರಣೆ ಕೂಡ ಆಗ್ತದೆ. ಇವತ್ತು ಸಿಂಹ ಸಂಕ್ರಮಣ ದಿವಸ ಎಲ್ಲ ಯಾರು ನಿತ್ಯ ಸ್ವಾಗತ ಸಮಿತಿಯ ಭಕ್ತರಿದ್ದಾರೆ, ಸುಮಾರು 200 ಜನರ ತಂಡ ಏನಿದೆ ಇವತ್ತು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಭಕ್ತರಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡುವ ನಿಟ್ಟಿನಲ್ಲಿ ಅವರ ಪೂರ್ವ ಯೋಜನೆಯನ್ನು ಮಾಡಿಕೊಂಡು ಇವತ್ತು ಎಲ್ಲ ಕಡೆ ತನ್ನದೇ ಆದಂಥ ರೀತಿಯ ಸೇವೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಶ್ರೀ ಕ್ಷೇತ್ರ ಪೆರಡೂರು ಅನಂತ ಪದ್ಮನಾಭ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿ ಸಂಕ್ರಮಣದಂದು ನಾವು ಸಾರ್ವಜನಿಕವಾಗಿ ಸತ್ಯನಾರಾಯಣ ಪೂಜೆಯನ್ನು ಬಡಭಕ್ತರಿಗೆ ಎಲ್ಲರಿಗೂ ಸಿಗುವ ಹಾಗೆ ಕಡಿಮೆ ಒಂದು ಅವರ ದಕ್ಷಿಣ ರೂಪದಲ್ಲಿ ದೇವರಿಗೆ ಸಲ್ಲುವಂತೆ ನಾವು ಅವರಿಗೊಂದು ವ್ಯವಸ್ಥೆ ಮಾಡಿಟ್ಟಿದ್ದೇವೆ. ಇದು ಪ್ರತಿ ಸಂಕ್ರಮಣ ಅಲ್ಲದೆ ಶ್ರವಣ ಸಂಕ್ರಮಣ ದಿವಸ ಹೆಚ್ಚಿನ ಜನ ಭಕ್ತರು ಇಲ್ಲಿ ಬಂದು ದೇವರ ಸೇವೆ ಮಾಡಿ ಹೋಗ್ತಾರೆ.